ಹೊಳೆಯು ಹೊಳೆಯಾಗಿ ಹೊಳೆಯು ನದಿಯಾಗಿ ಕಾಡು ಕಣಿವೆ ಬಯಲು ಸುತ್ತಿ ಸುಳಿದಂತೆ ಭಾರತಿ ಭಾರತಿ. ಬಿಂದು ಬಿಂದು ಹನಿ ಭೂಯನು ಸೇರಿ ತುಂಬಿತು ಚೇತನ ಮಣ್ಣಲ್ಲಿ ಬೀಜ ಕಣ್ಣನು ತೆರೆದು ಅರಳಿತು ಭುವನ. ಇವರು ಜೀವಧಾರೆ ಪಾತ್ರ ಅರಿತ ನೀರೇ ಇದು ಪ್ರೇಮ ಅನುರಾಗ ನೀರಿ ಎದಗು ಎದಗು ಮಾತು ಮೌನ ಹರಿದಂತೆ ಭಾರತಿ ಭಾರತಿ. ಇಷ್ಟೆಲ್ಲ ಆಗೋಯ್ತು, ಮದುವೆ ನಿಲ್ತು. ಆದ್ರೆ ಒಂದ್ ಮಾತಂತೂ ಸತ್ಯ, ಇದರಲ್ಲಿ ನಮ್ ತಪ್ಪೇನೂ ಇಲ್ಲ. ಗಂಡಿನ ಕಡೆಯವ್ರು ಮಾಡ್ಕೊಂಡ್ ಕಿತಾಪತಿಗೆ ನಾವು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಒಂದ್ಸಲ ಮದುವೆ ಗೊತ್ತಾಗಿ ನಿಂತು ಹೋದ್ಮೇಲೆ ಹೆಣ್ಮಕ್ಳಿಗೆ ಎಷ್ಟು ತಾಪತ್ರಯ ಅಂತ ನಿಮ್ಗೆ ಗೊತ್ತಲ್ಲ. ಅದಕ್ಕೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ಇದ್ದೀವಿ. ಅತ್ತಿಗೆ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಿಮ್ ಮನೆತನ ತುಂಬಾ ದೊಡ್ಡದು. ದೊಡ್ಡ ಮನ್ಸು ಮಾಡಿ ಈ ಮದ್ವೆಗೆ ಒಪ್ಕೊಂಡ್ರೆ ದೊಡ್ಡ ಉಪಕಾರ ಆಗತ್ತೆ. ಅದೆಲ್ಲ ಸರಿ. ನಮ್ ದೊಡ್ಡ ಮಗ ಭರತಂಗೆ ಇನ್ನೂ ಮದುವೆ ಆಗಿಲ್ಲ. ಅವನಿಗೆ ಬಿಟ್ಟು ಮನೋಜಂಗೆ ಹೇಗ್ ಮಾಡಕ್ಕಾಗತ್ತೆ? ಮನೋಜನೇ ನಿಮ್ಗೆ ಅಳಿ ಆಗ್ಬೇಕು ಅಂತ ನಿಮ್ಗೆ ಯಾಕೆ ಅನ್ಸ್ತು? ಅದನ್ನ ನಾನು ಹೇಳ್ತೀನಿ ಕಾವೇರಿ. ತಪ್ಪಿ ಯಾರದ್ದೇ ಇರ್ಲಿ, ನಮ್ಮ ಹುಡುಗಿ ಅಂತೂ ಈಗ ಒಂದ್ಸಲ ಮದ್ವೆ ಮುರ್ಕೊಂಡು ನಿಂತಿದ್ದಾಳೆ. ನಿನ್ ಮಗ ಭರತ ತುಂಬಾ ಒಳ್ಳೆ ಕೆಲಸದಲ್ಲಿದ್ದಾನೆ. ನೀನ್ ಏನ್ ಅನ್ಕೋತೀಯೋ ಅನ್ನೋ ಹಿಂಜರಿಕೆ ಇತ್ತು. ಅದಕ್ಕೆ ನಮಗ್ ಭರತನೇ ಆಗ್ಬೇಕು ಅಂತೇನಿಲ್ಲ. ಮನೋಜ ಎಷ್ಟೇ ಆದ್ರೂ ನೀನ್ ಸಾಕಿದ ಮಗ. ಅದಕ್ಕೆ ಮನೋಜಂಗ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿದ್ವಿ. ಎಷ್ಟೇ ಆದ್ರೂ ಹೆತ್ ಮಗನೇ, ಸಿಕ್ಕಿದ ಮಗನೇ ಅಲ್ವಾ? ಏನಂದ್ರೆ ಜಯ, ಇನ್ನೊಂದ್ಸಲ ಹೇಳು. ಯಾರೋ ಬರ್ತಿದ್ದಾರೆ, ತಾಳಿ ಒಳಗಾಕೋ. ನೀರ್ ಖಾಲಿಯಾಗಿತ್ತು, ಮೋಟರ್ ಆನ್ ಮಾಡೋಣ ಅಂತ ಹೋಗಿದ್ದೆ. ಕಾಫಿ ನೀವೇ ಮಾಡ್ಬಿಟ್ಟಿದ್ದೀರಾ? ಸರಿ ಸರಿ, ಕೊಡೋಣ ಬನ್ನಿ. ನನ್ನ ಮಾತನ್ನ ತಪ್ಪಾಗಿ ತಗೋಬೇಡ ಕಾವೇರಿ. ಭರತ ಎಷ್ಟೇ ಆದ್ರೂ ನಿಮ್ ವಂಶದ ಕುಡಿ. ಮನೋಜ ಸಾಕಿರೋನಲ್ವಾ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಆ ಮಾತು ವಾಪಸ್ ತಗೊಳ್ಳಿ ಜಯಮ್ಮ ಅವರೇ. ಗೆಳತಿ ಅನ್ನೋ ಸಲಿಗೆ ಬೇರೆ, ನೀವೀಗ ಬಂದು ಕೂತಿರೋ ಸ್ಥಾನ ಬೇರೆ. ಆ ಸ್ಥಾನಕ್ಕೆ ಬೆಲೆ ಕೊಡಿ. ನನಗೆ ಮನೋಜ ಕಮ್ಮಿ ಅಲ್ಲ, ಭರತ ಜಾಸ್ತಿ ಅಲ್ಲ. ನನಗೆ 3 ಜನ ಗಂಡು ಮಕ್ಕಳು.
ಭರತ, ಮನೋಜ ಮತ್ತು ಶರತ್. ಒಂದ್ ವೇಳೆ ನಿನ್ನ ನಾದ್ನಿ ಮಗಳನ್ನ ನಮ್ಮನೆಗೆ ಸೊಸೆ ಮಾಡ್ಕೊಳ್ಳೋದಾದ್ರೆ ಮನೋಜಂಗೆ ಯಾಕೆ, ಭರತಂಗೆ ಮಾಡ್ಕೋತೀವಿ. ಕಾವೇರಮ್ಮನವರೇ, ದಯವಿಟ್ಟು ಕ್ಷಮಿಸಿ. ಅತ್ಗೆ ಒಂದು ಮಾತು ಹೆಚ್ಚಿಗೆ ಆಡಿರ್ಬೋದು. ನಿಮ್ಮ ಮನೆ ಸಂಬಂಧಗಳು ನಮ್ಗೆ ಹೇಗೆ ತಿಳಿಬೇಕು? ನಾವು ಆಡಿದ್ದು ಲೋಕಾರೂಢಿ ಅಷ್ಟೇ. ಸಾರಿ ಕಾವೇರಿ. ಇರ್ಲಿ ಬಿಡು. ಕಾಫಿ ಬಂತು. ಎಷ್ಟೊತ್ತಮ್ಮ? ಕೊಡು. ನೀವು ಹೇಳೋ ಮಾತು ನಿಜ ಆಗಿದ್ರೆ ಇದರಲ್ಲಿ ನಿಮ್ದಾಗ್ಲಿ ನಿಮ್ಮ ಮಗಳದಾಗ್ಲಿ ಯಾವ ದೋಷನೂ ಇಲ್ಲ. ನಿಮ್ದು ಯಾವ ತಪ್ಪು ಇಲ್ಲ ಅಂದಮೇಲೆ ನೀವ್ಯಾಕೆ ಯೋಚನೆ ಮಾಡಬೇಕು? ನಮ್ಮ ಭರತನಿಗೆ ನಿಮ್ಮ ಹುಡುಗಿನ ತಂದ್ಕೊಳ್ಳೋದಿಕ್ಕೆ ನಾವು ತಯಾರಾಗಿದ್ದೀವಿ. ಭರತಂಗೆ ಫೋನ್ ಮಾಡಿ ಹೇಳ್ತೀನಿ ಬರೋದಕ್ಕೆ. ಅವನು ಹುಡುಗಿನ ನೋಡ್ಲಿ. ಅವರಿಬ್ರಿಗೂ ಒಪ್ಪಿಗೆ ಆದ್ರೆ ನಮ್ದೇನೋ ಅಭ್ಯಂತರ ಇಲ್ಲ. ಬದುಕೆ ಗೊಂಬೆ ಆಟ ಆಗೋಯ್ತು. ಎಲ್ಲಿ ತನಕ ಈ ಕಣ್ಣ ಮುಚ್ಚಾಲೆ? ಕಾವೇರಿ, ನಾವು ಹೊರಡ್ತೀವಿ. ಹಾ, ನಿನ್ ಮಗ ಬಂದ್ಮೇಲೆ ನಮ್ಮನೆಗೆ ಕಳಿಸ್ಕೊಡು. ಹಾ, ನಮಸ್ತೆ. ನಿಂತ್ಕೊಳ್ಳಿ. ನಮ್ ಕಾರಲ್ಲೇ ಹೋಗ್ಬೋದಲ್ಲ? ಅಮ್ಮ, ಡ್ರೈವರ್ಗಳು ಯಾರು ಇಲ್ಲಮ್ಮ. ಮನೋಜ, ನೀನ್ ಬಿಟ್ ಬಾ. ಮನೋಜ್, ನಾವು ನಿಮ್ ಮನೆಗ್ ಬಂದಿದ್ದು ನಿನ್ನ ಮದ್ವೆ ಮಾತುಕತೆ ಆಡಕ್ಕೆ ಅಂತ. ಆದ್ರೆ ಪಾಪ ಅದು ಭರತ್ಗಾಯ್ತು. ನೀನೇನು ಬೇಜಾರ್ ಮಾಡ್ಕೋಬೇಡ. ನಾನೇ ಒಂದ್ ಒಳ್ಳೆ ಹುಡುಗಿನ ನೋಡಿ ನಿನಗ್ ಮದ್ವೆ ಮಾಡಿಸ್ತೀನಿ. ಆಂಟಿ, ಒಂದು ಹುಡುಗಿನ ಅಂತಾನೆ ಒಪ್ಕೊಂತೀನಿ. ಒಳ್ಳೆ ಹುಡುಗಿನ ಅಂತಂದ್ರಲ್ಲ, ಅದಾಗದೆ ಇರೋ ಕೆಲಸ. ಯಾಕಪ್ಪ, ಒಳ್ಳೆ ಹುಡುಗಿರ್ ಸಿಗಲ್ವಾ? ಸಿಕ್ಕೋದಲ್ಲ ಆಂಟಿ, ಸೃಷ್ಟಿ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾನೆ ಆ ಬ್ರಹ್ಮ. ಹುಡುಗಿರಲ್ಲಿ ಒಳ್ಳೆ ಹುಡುಗಿರಂತ ಸಿಗದೇ ಇಲ್ಲ.
ಯಾಕಪ್ಪ ಹಾಗಂತೀಯ? ನಿಮ್ಮಮ್ಮನೂ ಹುಡುಗಿ ಆಗಿದ್ರು, ನಾವುಗಳು ಹುಡುಗಿಯರಾಗಿದ್ವಿ. ನಾವು ಒಳ್ಳೆಯವ್ರಲ್ವಾ? ಅದು ನಿಮ್ ತಲೆಮಾರು. ಈ ತಲೆಮಾರಲ್ಲಿ ಸಾಧ್ಯನೇ ಇಲ್ಲ ಬಿಡಿ ಆಂಟಿ. ನಾನಂತೂ ಮದುವೆನೇ ಮಾಡ್ಕೋಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಯಾಕೆ ಮನೋಜ್, ಹುಡುಗಿರ್ ಮೇಲೆ ಅಷ್ಟೊಂದು ಸಿಟ್ಟು ನಿಂಗೆ? ಬರೇ ನೋಯಿಸ್ತಾರ ಆಂಟಿ. ನಮ್ದವ್ರಿಗೆ ಕೈ ಕೊಟ್ಟು ಅವ್ರ ಮೇಲೆ ತಪ್ಪು ಹೊರಿಸಿ ತಾವು ಮಾತ್ರ ಸೇಫ್ ಆಗ್ಬಿಡ್ತಾರೆ. ಹುಡುಗರ ಕಣ್ಣಲ್ಲಿ ನೀರ್ ಹಾಕ್ಸಿ ಆ ಕಣ್ಣೀರಲ್ಲಿ ಕಾಲ್ ತೊಳ್ಕೊಂಡು ಹೋಗ್ಬಿಡ್ತಾರೆ. ಅಯ್ಯೋ ನಿಲ್ಸಿ. ಏನಾಯ್ತು? ಮನೆ ಬಂತು. ಅಷ್ಟೇನಾ? ಇಳ್ಕೊಳ್ಳಿ ಮತ್ತೆ. ಮನೋಜ, ಬಾಪ ಒಳಗೆ. ಇಷ್ಟು ದೂರ ಬಂದು ಹಾಗೆ ಹೋಗ್ತೀಯಾ? ಪರವಾಗಿಲ್ಲ ಬಿಡಿ ಆಂಟಿ. ಬಿಟ್ ಬಾ ಅಂತಂದ್ರು, ತಂದು ಬಿಟ್ಟಿದ್ದೀನಿ. ಇಲ್ಲಿಗೆ ನನ್ನ ಕೆಲಸ ಮುಗೀತು. ಮನೆ ಒಳಗೆ ಬರೋಕೆ ನಾನೇನು ಅಳಿಯಂದ್ರ? ಒಳ್ಳೆ ಹುಡುಗ. ಸರಿ ಬಿಡು, ನಿಮ್ಮಮ್ಮಂಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಡು. ಬೀಗ ತೆಗಿ. ಅಯ್ಯೋ, ಕೀ ನನ್ನ ಹತ್ರ ಇಲ್ಲ. ಮತ್ತೆ ಕೀಯಲ್ಲಿ ಬೀಗ ಹಾಕಿದ್ಮೇಲೆ ನಿಮ್ಗೆ ಕೊಟ್ಟೆ ನಾನು. ನೀನ್ ನನಗೆ ಕೊಟ್ಮೇಲೆ ಅದನ್ನ ನಾನು ನಿನ್ ಮಗಳು ಭಾರತಿ ಕೈಲಿ ಕೊಟ್ಟೆ. ಏಯ್, ಎಲ್ಲಿ ಕೀ? ನಾನು ಅವಾಗ್ಲೇ ಭಾರತಿ ಕೈಲಿ ಕೊಟ್ಟೆ. ಎಲ್ಲಿಟ್ಟೆ ಭಾರತಿ? ಅದು ಅದು ನಾನ್ ಕೀ ಕಳ್ಕೊಂಡ್ರಾ? ಹೌದಪ್ಪ. ಒಳ್ಳೆ ಕಥೆ ಆಯ್ತು. ಜಾಗ ಬಿಡಿ. ಯಾರಂಟಿ ಕೀ ಕಳೆದವರು? ಭಾರತಿ. ಸ್ವಲ್ಪ ಹೇರ್ ಪಿನ್ ಕೊಡ್ತೀರಾ? ತುಂಬಾ ಸಹಾಯ ಆಯ್ತಪ್ಪ ಮನೋಜ. ಅದಕ್ಕೆ ಆಂಟಿ ನಾನು ಹೇಳಿದ್ದು, ಹೆಣ್ಮಕ್ಳ ಮಾತನ್ನ ನಂಬ್ಕೊಳಕ್ ಆಗೋದಿಲ್ಲ. ಬೀಗದ ಕೀ, ಆಡಿರೋ ಮಾತು, ಕೊಟ್ಟಿರೋ ಪ್ರಾಮಿಸು ಎಲ್ಲ ಮರೆತು ಬಿಡ್ತಾರೆ. ಯಾಕಪ್ಪ ಹೀಗೆ ಹೇಳ್ತಾ ಇದೀಯಾ? ನನ್ನ ಮಗಳು ಯಾವಾಗ ಮಾತು ಕೊಟ್ಟಿದ್ಲು? ಏನ್ ಪ್ರಾಮಿಸ್ ಮಾಡಿದ್ಲು? ಅಲ್ಲ ಆಂಟಿ, ಜನರಲ್ ಆಗಿ ಹೇಳಿದೆ ಅಷ್ಟೇ. ಬರ್ತೀನಿ.
ರತ್ನ, ಮನೋಜ್ ಎಷ್ಟು ಒಳ್ಳೆ ಹುಡುಗ ಅಲ್ವಾ, ತಮಾಷೆಯಾಗಿ ಮಾತಾಡ್ತಾನೆ. ಇಂಥ ಮಕ್ಕಳು ಮನೆಗೊಬ್ರು ಇರ್ಬೇಕು ರತ್ನ. ಎಷ್ಟೇ ಆಗ್ಲಿ ಸಿಕ್ಕಿರೋ ಮಗ ಕುಲಕ್ ಹುಟ್ಟೋನಲ್ಲ. ಡ್ರೈವರ್ ಆಗೋಕೆ ಲೇಸು, ಓನರ್ ಅಲ್ಲ. ಯಾಕೆ ಹಾಗಂತೀಯ ರತ್ನ? ಎಲ್ಲ ನಾವ್ ಅನ್ಕೊಂಡ್ ಹಾಗೆ ಆಗಿದ್ದಿದ್ರೆ ಆ ಹುಡುಗ ನಿನ್ನ ಅಳಿಯ ಆಗ್ತಿದ್ದ. ನಮ್ ಭಾರತಿ ಪುಣ್ಯ ಸದ್ಯ ತಪ್ಪೋಯ್ತು. ಅದ್ಗೆ ನನ್ಗ್ಯಾಕೋ ಆ ಹುಡುಗ ಇಷ್ಟ ಆಗ್ಲಿಲ್ಲ. ಜನ 1000 ಆಡ್ಲಿ, ಜಾತಿ ಸುಳ್ಳಲ್ಲ, ವಂಶದ ಗುಣ ವಂಶಕ್ಕೆ. ದುರ್ಯೋಧನ ಸಿಂಹಾಸನದ ಮೇಲೆ ಕೂತಿದ್ದು, ವಿದುರ ಕಾರ್ಪೆಟ್ ಮೇಲೆ ನಿಂತಿದ್ದು. ಅದೆಲ್ಲ ಬಿಡು, ಮನೆತನ ಹೇಗನ್ಸ್ತು? ಬೆರಳು ಮಾಡಿಸೋ ಹಾಗಿಲ್ಲ. ತುಂಬಿದ ಮನೆ, ಹಾಲಿನಂತ ಸಂಸಾರ. ಇವನೊಬ್ನೇ ದೃಷ್ಟಿ ಬೊಟ್ಟು. ನನ್ ಮಗಳನ್ನ ಪದೇ ಪದೇ ಹೇಗ್ ನೋಡ್ತಿದ್ದ ಗೊತ್ತಾ? ಅತ್ತೆ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ಈಗ ಆ ವಿಷಯ ಬಿಡಿ, ಬೇರೆ ಏನಾದ್ರೂ ಮಾತಾಡಿ. ಕೀ ಕಾರಲ್ಲಿ ಬಿದ್ದಿತ್ತು, ಕೊಟ್ಟು ಹೋಗೋಣ ಅಂತ ಬಂದೆ.